ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆಪಿಟಿಸಿಎಲ್ ಪವರ್ ಮ್ಯಾನ್ ನೇಮಕಾತಿ 2024 ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ನೇಮಕಾತಿಯಾಗಿತ್ತು ಸ್ನೇಹಿತರೆ. ಈ ಒಂದು ನೇಮಕಾತಿ ಬಂದ್ಬಿಟ್ಟು ಇದರ ಒಂದು 6 ನಿಗಮಗಳ ಒಂದು ಈಗಾಗಲೇ 1:5 ರೇಷಿಯೋದಲ್ಲಿ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಮುಂದಿನ ಹಂತ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಅದೇ ರೀತಿಯಾಗಿ ನಿಮಗೆ ಫಿಸಿಕಲು ಸಹ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ಕೆಲವರಿಗೆ ಏನಪ್ಪ ಒಂದು ಕ್ಯೂರಿಯಾಸಿಟಿ ಇದೆ ಅಂತಂದರೆ, ಯಾರಿಗೂ ಸೆಲೆಕ್ಟ್ ಆಗಿಲ್ಲ ಅವರಿಗೆ ಇನ್ನೇನಾದರೂ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಎಂಬುದು ಅವರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಸ್ನೇಹಿತರೆ. ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ನಾನು ಇದೇ ಒಂದು ಸ್ಲೈಡ್ಸಲ್ಲಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಕೆಪಿಟಿಸಿಎಲ್ ಪವರ್ ಮ್ಯಾನ್ ನೇಮಕಾತಿ 2975 ಹುದ್ದೆಗಳು. ಓಕೆ, ಈ ಒಂದು 2975 ಹುದ್ದೆಗಳಿದ್ದರೆ ಇದಕ್ಕೆ ಎಷ್ಟು ಜನ ಆಯ್ಕೆ ಮಾಡಿದ್ದಾರಪ್ಪ ಅಂತಂದರೆ, ನೆಕ್ಸ್ಟ್ ಇರುವಂಥದ್ದು DV ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ 1:5 1:5 ರೇಷಿಯೋದಲ್ಲಿ ನಿಮಗೆ ಆಯ್ಕೆಯನ್ನು ಮಾಡಿದ್ದಾರೆ. 2975 ಹುದ್ದೆಗಳಿದ್ದರೆ ಅದಕ್ಕೆ ಒಂದು ಹುದ್ದೆಗೆ 5ರಂತೆ ಒಟ್ಟಾರೆಯಾಗಿ 10,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯನ್ನು ಮಾಡಿದ್ದಾರೆ. ಆ ಒಂದು ನಿಗಮದ ಒಂದು ಅನುಸಾರ ಮಾಡಿದರೆ ನಿಮ್ಮೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಆನ್ಲೈನಲ್ಲಿದೆ. ಇದರ ಒಂದು ಇನ್ನೂ ಯಾರೂ ಸಹ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿಲ್ವೋ, ನಿಮಗೇನಾದರೂ ಪ್ರಾಬ್ಲಮ್ ಬರ್ತಾ ಇದ್ದರೆ ಈ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ. ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತೇಳಿ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ. ಆ ಒಂದು ವಿಡಿಯೋವನ್ನು 10,000ಕ್ಕೂ ಅಧಿಕ ಒಂದು ವೀಕ್ಷಣೆಯನ್ನು ಕಂಡಿರುವಂಥ ವಿಡಿಯೋ ಆಗಿರುತ್ತದೆ. ಹಾಗಾಗಿ ನೀವು ಸಹ ಆ ಒಂದು ವಿಡಿಯೋವನ್ನು ನೋಡಿ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ಸಹ ವಿಡಿಯೋವನ್ನು ಮಾಡಿದ್ದೇನೆ. ಹಾಗಾಗಿ ಇನ್ನೂ ಕೆಲವರಿಗೆ ಏನಪ್ಪ ಅಂತಂದರೆ, ಯಾರು ರಿಸಲ್ಟ್ ಬಂದಿಲ್ವೋ ಅವರಿಗೆ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಎಂಬುದು ನಿಮಗೆ ಒಂದು ಗೊಂದಲವಿರುವಂತಹ ವಿಷಯ. ಸೆಕೆಂಡ್ ಲಿಸ್ಟು ಯಾಕೆ ಬಿಡ್ತಾರೋ ಅಥವಾ ಬಿಡೋದಿಲ್ವೋ ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಈ ಸೆಕೆಂಡ್ ಲಿಸ್ಟ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಸಹ ಬಿಡುವಂತಹ ಸಂಭವ ಇಲ್ಲ. ಯಾಕಪ್ಪ ಅಂತಂದರೆ, ಅವರು ನೋಟಿಫಿಕೇಷನ್ ಹೇಳಿರುವಂತೆ 1:5 ಒಂದು ರೇಷಿಯೋದಲ್ಲಿ ನಿಮಗೆ ಏನು ಮಾಡ್ತಾರೆ, ನೆಕ್ಸ್ಟು DV ಅಥವಾ ಫಿಸಿಕಲಿಗೆ PET PSTಗೆ ನಿಮಗೆ ಆಯ್ಕೆಯನ್ನು ಮಾಡಿರ್ತಾರೆ 1:5 ಅನುಪಾತದಲ್ಲಿ. ಈಗ 1:5 ಅನುಪಾತದಲ್ಲಿ ಎಲ್ಲರೂ ಸಹ ಅಪ್ಲೈ ಮಾಡಿರ್ತಾರೆ. ಯಾಕಂತಂದರೆ ಎಲ್ಲರಿಗೂ ಸಹ ಈ ಒಂದು ಜಾಬ್ ಅವಶ್ಯಕತೆ ಇರುವ ಕಾರಣಕ್ಕಾಗಿ ಈ 1:5 ಅನುಪಾತದಲ್ಲಿ ಏನೋ ಒಂದು ಕೆಲವೊಂದು ಕಡೆ ಮಾತ್ರ 1:3 ಆಗ್ಬೋದು ಅಥವಾ 1:4 ಅಭ್ಯರ್ಥಿಗಳಂತರೂ ಇದ್ದೇ ಇರ್ತಾರೆ ಮಿನಿಮಮ್ ಅಂತಂದರು. ಓಕೆ, ಮ್ಯಾಕ್ಸಿಮಮ್ 1:5 ರೇಷಿಯೋದಲ್ಲಿ ಎಲ್ಲ ಕಡೆಯೂ ಅಪ್ಲೈ ಮಾಡಿರ್ತಾರೆ. ಎಲ್ಲರೂ ಸಹ ಫಿಸಿಕಲ್ಗೂ ಹೋಗ್ತಾರೆ. ಓಕೆ, ಎಲ್ಲರೂ ಡಾಕ್ಯುಮೆಂಟ್ಸ್ ಸಹ ಸರಿಯೇ ಇರ್ತವೆ. ಯಾರ್ದೋ ಒಬ್ರದ್ದು ಕಡಿಮೆ ಅಂದರೆ ಏನಾದರೂ ತೊಂದರೆ ಇರಬಹುದು ಅಂತ ಒಂದಲ್ಲಿ 1:3 ಅಥವಾ 1:4 ಆಗ್ಬೋದು. ಈ 1:3 1:4 ಆದಾಗ ಅವ್ರಿಗೆ ಇನ್ನೂ ಸಹ 3ರಿಂದ 4 ಜನ ಇದ್ದಾರೆ ಒಂದು ಹುದ್ದೆಗೆ. ಆಗ ಏನು ಮಾಡ್ತಾರೆ, ಅವ್ರಿಗೂ ಫಿಸಿಕಲ್ ಮಾಡ್ತಾರೆ. ಫಿಸಿಕಲ್ಲೂ ಸಹ ಎಲ್ಲರೂ ಅಂತೂ ಫೇಲ್ ಆಗಲ್ಲ. 1:2 ರೇಂಜಲ್ಲಾದರೂ ಇದ್ದೇ ಇರ್ತಾರೆ. ಓಕೆ, ಫೈನಲ್ವರೆಗೂ 1:2 ರೇಂಜಲ್ಲೂ 100% ಇರ್ತಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಒಂದು ಜಾಬ್ಗೆ ಇಬ್ಬರಂತೆಯೂ ಸಹ ಇದ್ದೇ ಇರುವ ಕಾರಣಕ್ಕಾಗಿ ಅವರು ಸೆಕೆಂಡ್ ಲಿಸ್ಟ್ ಬಿಡುವಂಥ ಅಗತ್ಯವೇ ಇಲ್ಲ ಅಲ್ಲಿ. ಓಕೆ, ಆ ಒಂದು ಕಾರಣಕ್ಕಾಗಿ ಅವ್ರೇನು ಮಾಡ್ತಾರೆ, ಈ ಒಂದು 1:2 ರೇಷಿಯೋದಲ್ಲಿರುವಂಥ ಅಭ್ಯರ್ಥಿಗಳು ಏನಿರ್ತಾರೆ ಮ್ಯಾಕ್ಸಿಮಮ್ 1:5 ಅನುಪಾತದವರು ಸಹ ಫಿಸಿಕಲ್ ಫೈನಲ್ವರೆಗೂ ಸಹ ಹೋಗ್ಬೋದು. ಓಕೆ, ಹೇಳೋಕ್ಕಾಗಲ್ಲ. ಈ 1:2 ರೇಂಜ್ದವ್ರಿಗೂ ಸಹ ಇದ್ದೇ ಇರ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಲೀಸ್ಟನ್ನು ಬಿಡುವಂಥ ಸಾಧ್ಯತೆ ಎಲ್ಲ ಬಿಡೋದಿಲ್ಲ. ಸೆಕೆಂಡ್ ಲಿಸ್ಟು ನಿಮಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸ್ನೇಹಿತರೆ. ಅದರ ಒಂದು ಹೋಪನ್ನು ಇಟ್ಕೊಂಡಿದ್ರೆ ನೀವು ಅದನ್ನು ಮರೆತುಬಿಟ್ಟು ನಿಮ್ಮ ಮುಂದಿನ ನೋಟಿಫಿಕೇಷನ್ ಅಥವಾ ಬೇರೆ ಒಂದು ಹುದ್ದೆಗಳಿಗೆ ನೀವು ಅಪ್ಲೈನ ಮಾಡಿ ಅದಕ್ಕೆ ನೀವು ತಯಾರಿಯನ್ನು ನಡೆಸುವಂಥದ್ದು ಉತ್ತಮ. ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕಲ್ ಯಾವಾಗ ಅಂತೇಳಿ, ಫಿಸಿಕಲ್ ಬಗ್ಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದೆ ಸ್ನೇಹಿತರೆ. ಬಟ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದು ಇನ್ನೂ ಡೀಟೇಲ್ ಆಗಿ ಏನೆಲ್ಲ ಇರುತ್ತೆ, ಯಾವ ರೀತಿಯಾಗಿ ಇದು ಮಾಡಬೇಕು ಅನ್ನೋದನ್ನು ಈ ನೆಕ್ಸ್ಟ್ ವೀಡಿಯೋ ಮಾಡಿ ಅಂತಂದರೆ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋ ನಿಮ್ಮ ಕೆಪಿಟಿಸಿಎಲ್ ಬಗ್ಗೆ ಬೇಕಾಗಿತ್ತು ಅಂತಂದರೆ ಕಾಮೆಂಟನ್ನು ಮಾಡಿ. ನಾಳೆ ಒಂದು ಲೈವಲ್ಲಿ ಬರೋಣ ಅಥವಾ ವೀಡಿಯೋ ಮಾಡಿ ಅಂದರೆ ವೀಡಿಯೋನ ಮಾಡ್ತೀನಿ. ಈ ಒಂದು ವಿಡಿಯೋ ಕೆಳಗಡೆ ನೀವೇನು ಮಾಡಬೇಕು, ಕಾಮೆಂಟನ್ನು ಮಾಡಬೇಕು, ವಿಡಿಯೋ ಮಾಡಿ ಅಥವಾ ಬೇಡ ಅಂತೇಳಿ. ನೆಕ್ಸ್ಟ್ ವೀಡಿಯೋ ಕೆಪಿಟಿಸಿಎಲ್ ಬಗ್ಗೆ ಈ ಒಂದು ಫಿಸಿಕಲ್ ಯಾವಾಗ ಅಂತಂತಂದರೆ, ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಏಪ್ರಿಲ್ 10
ಏಪ್ರಿಲ್ 10ರಂದು ನಿಮಗೆ ಫಿಸಿಕಲ್ ಆರಂಭ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಕೇಳಿರ್ಬಂದಿರುವಂಥದ್ದು. ಆ ಒಂದು ದೃಷ್ಟಿಯಿಂದ ನಿಮಗೆ ಫಿಸಿಕಲ್ ಬಂದುಬಿಟ್ಟು ಏಪ್ರಿಲ್ 10ರ ಒಳಗಾಗಿ ನಿಮಗೆ ಎಲ್ಲ ಒಂದು DV ಎಲ್ಲ ಮುಕ್ತಾಯವಾಗ್ತದೆ. ನಂತರ ನಿಮಗೆ ಅಡ್ಮಿಟ್ ಕಾರ್ಡ್ ಬಿಟ್ಟು ನಿಮಗೆ ಒಂದು PET PSTಯನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ ಏಪ್ರಿಲ್ 10ರ ನಂತರ. ಓಕೆ, ಅದರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದರೂ ಸಹ ಮೊದಲು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟನ್ನು ಇಡ್ತೀನಿ. ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಯಾಕಂತಂದರೆ ವಿಡಿಯೋಲ್ಲೇ ಮಾಡಿ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಬಟ್ ಟೆಲಿಗ್ರಾಮ್ ಗ್ರೂಪಲ್ಲಂತೂ 100% ಫಸ್ಟ್ ಅಪ್ಡೇಟ್ ನಮ್ಮದೇ ಇರ್ತದೆ. ನೀವು ಸುಮಾರು ಅಪ್ಡೇಟ್ಗಳನ್ನ ನೋಡಿರ್ಬೋದು. ಸೆಂಟ್ರಲ್ ಗೌರ್ಮೆಂಟು ರಿಸಲ್ಟ್ ಬಗ್ಗೆ ಆಗಿರ್ಬೋದು, ಕೀ ಆನ್ಸರ್ ಬಗ್ಗೆ ಆಗಿರ್ಬೋದು, ಮತ್ತು KPTCL ಬಗ್ಗೆ ಅಪ್ಡೇಟ್ ಆಗಿರುವಂಥದ್ದು ನಮ್ಮ ಒಂದು ಇಡೀ ಕರ್ನಾಟಕದಲ್ಲೇ ಫಸ್ಟ್ ಅಪ್ಡೇಟ್ ನೀಡಿರುವಂಥದ್ದು ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪು ಮತ್ತು ಯೂಟ್ಯೂಬ್ ಚಾನಲ್ ಆಗಿದೆ. ಆ ಒಂದು ಕಾರಣಕ್ಕಾಗಿ ನೀವೇನಾದರೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಂಬಿದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೆಂಬರ್ಶಿಪ್ಪನ್ನು ಸಹ ತೆಗೆದುಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಜಾಯ್ನ್ ಆಗಿ. 2 ಇವೆ, ಒಂದು ಕನ್ನಡ ಜಾಬ್ ಅಲರ್ಟ್ಸ್ ಅಂತೇಳಿ, ಮತ್ತೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಅಂತೇಳಿ. 2ರಲ್ಲೂ ಸಹ ನೀವು ಜಾಯ್ನ್ ಆಗಿ ಸಪೋರ್ಟನ್ನು ಮಾಡ್ಬೋದು. ಇದು ಒಂದು ಇವತ್ತಿನ ವೀಡಿಯೋದ ಬಗ್ಗೆ ಆಗಿತ್ತು. ಯಾಕಂತಂದರೆ ಜಾಸ್ತಿ ಜನ ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಬಿಡಲ್ವಾ ಅಂತೇಳಿ ಗೊಂದಲ ಇತ್ತು. ಆ ಒಂದಕ್ಕಾಗಿ ನಾವು ವಿಡಿಯೋ ಮಾಡಿದ್ದು. ಫಿಸಿಕಲ್ ಡೇಟ್ ಸಹ ಹೇಳಿದ್ರೆ ಏಪ್ರಿಲ್ 10ರಂದು ಫಿಸಿಕಲ್ ನಿಮಗೆ ಸ್ಟಾರ್ಟ್ ಆಗುವಂಥ ಸಂಭವ ಇದೆ. ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟನ್ನು ನೀಡುತ್ತೀನಿ. ನೀಡಿ ಅಂದರೆ, ಇಲ್ಲ ಅಂತಂದರೆ ಬೇರೆ ಒಂದು ವೀಡಿಯೋನ ಮಾಡ್ತೇನೆ ಸ್ನೇಹಿತರೆ. ಇದೇ ಇವತ್ತಿನ ಒಂದು ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.